ಈ ಆಶ್ರಮನ ಕರ್ನಾಟಕದ ಸಾಬರಮತಿ ಆಶ್ರಮ ಅಂತ. ಮೈಲಾರ ಮಹಾದೇವ ಅವರು ಮತ್ತು ಅವ್ರ ತಂಡ ಅನ್ನೋದೇನೈತಲ್ರಿ, ಇವ್ರಿಗೆ ದೊಡ್ಡ ತಲೆನೋವು ಆಗ್ಬಿಡ್ತೈತಿ. ರೈತರಿಂದ ಬಲವಂತ ಮಾಡಿ ಕಂದಾಯನ ವಸೂಲಿ ಮಾಡಿ ಈ ವೀರಭದ್ರೇಶ್ವರ ದೇವ್ರ ಗುಡಿ ಒಳಗಡೆ ಇಟ್ಟಿರ್ತಾರ. ಇದ ವೀರಭದ್ರೇಶ್ವರನ ಮೂರ್ತಿ ಹಿಂದ ಒಬ್ಬ ಬ್ರಿಟಿಷ್ ಅಧಿಕಾರಿ, ಪೊಲೀಸ್ ಆಫೀಸರ್ ಇದ್ದ. ಆಮೇಲೆ ಈ ಮನ್ಯಾಗ ಒಬ್ರು ಅಜ್ಜಿ ಇದ್ರಿ. ಅವರು ನೀರ್ ಕೊಡಾಕ್ ಬಂದಾಗ ಇದೇ ಪೊಲೀಸರು ಅವ್ರನ್ನ ಬಿಡ್ಲಿಲ್ಲ. ಅವ್ರಿಗೆ ಗಣ್ಣು ತೋರಿಸಿ 3 ಜನ ವೀರರ ಫೋಟೋ ಅವರು, ಇದು 3 ಜನರದು, ತಿರುಕಪ್ಪ ಮಡಿವಾಳರು, ಮಹಾದೇವಪ್ಪ ಮೈಲಾರು ಮತ್ತೆ ವೀರಯ್ಯ ಹಿರೇಮಠ ಅವರ 3 ಜನರ ಬರ್ನ್ ಮಾಡಿದಂತ ಅಂತಿಮ ಸಂಸ್ಕಾರ ಮಾಡಿದಂಥದ್ದು ಒಂದೇ ಸ್ಥಳ. ಇದೇನು ಗೊತ್ತೇನ್ರಿ, ಉಪ್ಪು ನಮ್ಮ ದೇಶದೊಳಗಡೆ ಟ್ಯಾಕ್ಸ್ ಫ್ರೀ ಇರತಕ್ಕಂತಹ ಕಾಮನ್ ಸಾಲ್ಟ್, ದಿನನಿತ್ಯದ ಉಪಯೋಗದ ವಸ್ತು. ಈ ಉಪ್ಪಿಗೆ ಟ್ಯಾಕ್ಸ್ ಇಲ್ಲ, ಯಾಕಂದ್ರ ಅದಕ್ಕೊಂದು ದೊಡ್ಡ ಹೋರಾಟನ ನಡೆದೈತಿ. ಅದನ್ನ ನಿಮ್ಗ ಹೇಳ್ತೀನಿ. ಶರಣ್ರಿ, ಎಲ್ಲರಿಗೂ ಶರಣಾರ್ಥಿ. ನಾ ಬಂದೇನಿ ಇವತ್ತ ಹೊಸರಿತ್ತಿ, ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಹೊಸರಿತ್ತಿ ಅನ್ನೋ ಒಂದು ಊರಿಗೆ ನಾ ಬಂದೀನಿ. ಇದಕ್ಕೂ ಉಪ್ಪಿಗೂ ಏನ್ ಸಂಬಂಧ ಅಂತ ನಿಮಗೆ ಹೇಳ್ತೀನಿ. ಮೊದಲ ತಿಂಡಿ ತಿಂತೀನಿ. 1930 ಬ್ರಿಟಿಷ್ ಗೌರ್ಮೆಂಟ್ ಇರ್ತೈತಲ್ಲ, ಅವ್ರ ಏನ್ ಮಾಡ್ತಾರ, ಈ ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕ್ತಾರ. ಆಮೇಲೆ ಆ ಉಪ್ಪನ್ನ ಮೊನೋಪಲಿ, ಹಕ್ಕು ಸ್ವಾಮ್ಯ, ಅವ್ರಷ್ಟ ಉತ್ಪಾದನೆ ಮಾಡಬೇಕು ಅನ್ನೋ ಒಂದು ಕಾಯ್ದೆಯನ್ನ ತಗೊಂಡ್ಬರ್ತಾರ. ಆ ಕಾಯ್ದೆಯನ್ನ ವಿರೋಧ ಮಾಡಿದವರು ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ ಅವರು ಆ ಕಾಯ್ದೆಯನ್ನ ವಿರೋಧ ಮಾಡಿ 12ನೇ ತಾರೀಕು ಮಾರ್ಚ್ 1930 ಒಳಗಡೆ ಸಾಬರಮತಿಯಿಂದ ದಂಡಿವರೆಗೆ ಸುಮಾರು ಒಂದು 300-350 ಕಿಲೋಮೀಟರ್ ಒಂದು ಯಾತ್ರೆಯನ್ನ ಮಾಡ್ತಾರ. ಆ ಯಾತ್ರೆ ಒಳಗಡೆ ನಮ್ಮ ದೇಶದ ವಿವಿಧ ಭಾಗಗಳಿಂದ ಸುಮಾರು 58 ಅಂತ ಒಂದ್ ಕಡೆ ಬರ್ತದೆ, ಒಂದ್ ಕಡೆ 78 ಅಂತ ಬರ್ತದೆ, ಇನ್ನೊಂದ್ ಕಡೆ 80 ಅಂತ ಬರ್ತದೆ. ಇಷ್ಟು ಜನರು ಭಾಗವಹಿಸ್ತಾರ. ಅದರ ಒಳಗಡೆ ಕರ್ನಾಟಕದಿಂದ ಒಬ್ಬ ಮಾತ್ರ ವ್ಯಕ್ತಿ, ಏಕೈಕ ವ್ಯಕ್ತಿ ಭಾಗವಹಿಸಿದವರು ನಮ್ಮ ಹುತಾತ್ಮ ಮೈಲಾರ ಮಹಾದೇವ ಅವರು ಮತ್ತು ಅವರ ಧರ್ಮಪತ್ನಿ. ಇವರಿಬ್ರು ಕೂಡ ಆಗ ಸಾಬರಮತಿ ಆಶ್ರಮದೊಳಗಡೆ ಇರ್ತಾರ. ಆವಾಗ ಮೈಲಾರ ಮಹಾದೇವ ಅವರಿಗೆ ವಯಸ್ಸು ಕೇವಲ 17ರಿಂದ 18 ಅಷ್ಟೇ. ಈ ಸಾಬರಮತಿ ಆಶ್ರಮದಿಂದ ದಂಡಿ ತನಕ ಸುಮಾರು 350 ಕಿಲೋಮೀಟರ್ ಅಂದಾಜು ಒಂದು ಯಾತ್ರೆ 24 ದಿನ ನಡೀತೈತ್ರಿ. ಆ 24 ದಿನಾನೂ ಕೂಡ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರಿಗೆ ಒಬ್ಬ ಆಪ್ತನಾಗಿ ಅವ್ರ ಜೊತೆಗೆ ನಡೆದವರು ನಮ್ಮ ಹುತಾತ್ಮರಾದಂತಹ ಮೈಲಾರ ಮಹಾದೇವ ಅವರು ಜೈಲಿಗೆ ಹೋದಾಗೂ ಕೂಡ, ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ ಅವರು ಜೈಲಿಗೆ ಹೋದಾಗೂ ಕೂಡ ನಮ್ಮ ಮೈಲಾರ ಮಹಾದೇವ ಅವರು ಅವ್ರ ಜೊತೆನೆ ಜೈಲಿಗೆ ಹೋಗಿದ್ದಾರೆ. ಅವರನ್ನ ಅತ್ಯಂತ ಹತ್ತಿರದಿಂದ ಕಂಡಂತಹ ಒಬ್ಬ ವ್ಯಕ್ತಿ ನಮ್ಮ ಮೈಲಾರ ಮಹಾದೇವ ಅವರು. ಉಪ್ಪಿನ ಸತ್ಯಾಗ್ರಹವನ್ನ ಅಥವಾ ಏನು ಈ ದಂಡಿ ಯಾತ್ರೆಯನ್ನ ಮುಗಿಸ್ಕೊಂಡು ಬಂದ ಮೇಲೆ ಏನು ಸಾಬರಮತಿ ಆಶ್ರಮ ಇತ್ತು, ಅದೇ ರೀತಿಯ ಒಂದು ಆಶ್ರಮವನ್ನ ಅವರು ಕಟ್ತಾರೆ. ಅದನ್ನ ಕರ್ನಾಟಕದ ಸಾಬರಮತಿ ಆಶ್ರಮ ಅಂತ ಕರೀತಾರೆ. ಆದಿರೋದು ಈಗಿನ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಕೊರಡೂರು ಅಂತ ಒಂದು ಗ್ರಾಮದೊಳಗ. ಈಗ ನಾವು ಅಲ್ಲಿಗೆ ಬಂದೀವಿ. ಸೊ ಇಲ್ಲಿ ಕಾಣಿಸ್ತೈತಿ ನೋಡ್ರಿ, ಇದ ಸೇವಾಶ್ರಮ. 6ನೇ ತಾರೀಕು ಏಪ್ರಿಲ್ ತಿಂಗಳು 1930 ಒಳಗಡೆ ದಂಡಿ ಯಾತ್ರೆ, ಏನು ಉಪ್ಪಿನ ಸತ್ಯಾಗ್ರಹ, ಇದು ಮುಗೀತದೆ. ಇದನ್ನ ಮುಗಿಸ್ಕೊಂಡು ದಂಪತಿಗಳು ಮೈಲಾರ ಮಹಾದೇವ ಅವರು ಮತ್ತು ಅವರ ಧರ್ಮಪತ್ನಿ ವಾಪಸ್ ಧಾರವಾಡಕ್ಕೆ ಬರ್ತಾರ. ಅಂದ್ರೆ ಈಗಿನ ಹಾವೇರಿಗೆ ಬಂದಾಗ ಅವ್ರಿಗೊಂದು ಒಳ್ಳೆ ಅದ್ಭುತವಾದಂತಹ ವೆಲ್ಕಮ್ ಸಿಗ್ತೈತಿ, ಸ್ವಾಗತ ಕೋರ್ತಾರ. ಅವಾಗ ಇವ್ರ ಏನ್ ಮಾಡ್ಬಿಡ್ತಾರೆ, ಮೈಲಾರ ಮಹಾದೇವ ಅವರು ಆ ಸಾಬರಮತಿ ಆಶ್ರಮದೊಳಗ ಹೆಂಗಿತ್ತಲ್ಲ ಅಂತಹದ್ದೊಂದು ಆಶ್ರಮವನ್ನ ಈ ಕೊರಡೂರ್ ಒಳಗಡೆ ಕಟ್ತಾರ. ಅದ ಸೇವಾಶ್ರಮ. ಇಲ್ಲಿ ಏನೇನ್ ಚಟುವಟಿಕೆಗಳು ನಡೀತಿದ್ವು ಅನ್ನೋದನ್ನ ಗ್ರಾಮಸ್ಥರು ಇರ್ತಾರ, ಅವ್ರ ಬಾಯಿಂದ ತಿಳ್ಕೊಂಡು ನಿಮಗೆ ಮಾಹಿತಿಯನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ದಯಾನಂದ್ ಕಲ್ಕೋಟಿ ಸರ್ ಅಂತ ಅವ್ರನ್ನ ಮಾತಾಡಿಸ್ತೀನಿ. ಇದ್ರ ಬಗ್ಗೆ, ಈ ಸೇವಾಶ್ರಮದ ಬಗ್ಗೆ ಅವರು ಮಾಹಿತಿಯನ್ನ ಕೊಡ್ತಾರೆ. ಈಗ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮೈಲಾರ ಮಹಾದೇವಪ್ಪನವರು ಇಲ್ಲಿ ವಾಸಿಸಿದಂತ ಜಾಗ ಇದು. ಮೈಲಾರ ಮಹಾದೇವಪ್ಪನವರು ಇದ್ದಾಗ ಅವರಿಗೆ ಬ್ರಿಟಿಷರ ಕಾಟ ಇದ್ದಿದ್ದಕ್ಕೆ ಅವರು ಹೆಚ್ಚಿಂದ ಹೆಚ್ಚು ಹೊಲವರ್ಯಾಗ ಜಾಗ ಇದಿರ್ತಿದ್ರು. ಹೊಲವರ್ಯಾಗ ಜೋಳದ ನೆಲವಿನಲ್ಲಿ ಹೆಚ್ಚಾಗಿ ಅವರು ವಾಸಿಸ್ತಿದ್ರು. ಅವರಿಗೆ ಬಂದಾಗ ಇಲ್ಲಿ ಆಶ್ರಮದಾಗ ಉಳ್ಕೊಳಕ್ ಕೊಡ್ತಿದ್ರು. ನಮ್ಮ ಊರು ವತಿಯಿಂದ
ಆಗಿನ ಕಾಲದಾಗ 35,000 ರೂಪಾಯಿಗೆ ಇದನ್ನ ಕಟ್ಸಿದ್ರಂತೆ. ಒಂದು ಬಾವಿ ಇತ್ತು, ಬಸವಣ್ಣ ದೇವಸ್ಥಾನ ಮಾಡಿ ಮೈಲಾರ ಮಾದೇವಪ್ಪನವ್ರಿಗೆ ಊಟದ ವ್ಯವಸ್ಥೆ ಮಾಡೋವಂಥ ಜಾಗ ಇದು. ಮೈಲಾರ ಮಾದೇವಪ್ಪನವ್ರು ಬರೀ ಹೊಲವರೆಯಾಗಿರ್ತಿದ್ರು. ಅವ್ರಿಗೆ ಸಪೋರ್ಟಿಂಗ್ ಆಗಿ ಇಲ್ಲಿ ಬಳಗ ಎಲ್ಲ ಅವ್ರ ಬೆನ್ನೆಲುಬಾಗಿ ನಿಂತು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಜನರಿಗೆ ಎಲ್ಲರೂ ತೀರ್ಕೊಂಡಿದ್ದಾರೆ. ಈಗ ಯಾರು ಇಲ್ಲ ನಮ್ಮೂರಲ್ಲಿ. ಬಟ್ ಈ ಆಶ್ರಮ ಮಾತ್ರ ಇವತ್ತಿನವರಿಗೆ ಎದ್ದು ನಿಂತಿದೆ. ಈ ಆಶ್ರಮವನ್ನ ಡಾಕ್ಟರ್ ಚಿತ್ತರಂಜನ್ ಕಲ್ಕೋಟಿ ಅವರು ಕನಿಷ್ಠ ಒಂದು 50 ವರ್ಷದ ತನಕ ಕಾದು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಸುತ್ತ 100 ಹಳ್ಳಿಗೆ ಒಂದು ಸೇವೆಯನ್ನು ಮಾಡಿ ಡಾಕ್ಟ್ರಿಗೆ ವೈದ್ಯಕೀಯ ವೃತ್ತಿಯಲ್ಲಿ ಎಲ್ಲ ಜನರಿಗೂ ಶಕ್ತಿ ಮೀರಿ ಅವ್ರ ಫ್ರೀ ಸರ್ವಿಸ್ ಕೊಟ್ಟು ಜನರಿಗೆ ಒಂದು ಸೇವಾ ಮನೋಭಾವದಲ್ಲಿ ಮಾಡಿ ಅವರು ಇದೇ ಸೇವಾ ಮಾಡಿದ್ದಕ್ಕೆ ಅವ್ರು 2 ಸಲ MLA ಆದರು. ಹಾವೇರಿ ತಾಲೂಕಿಗೆ ಸೇವೆ ಮಾಡ್ಕೊಂತಾನೆ ಇದ್ರು. ಆಮೇಲೆ ಅವ್ರಿಗೆ ವಯಸ್ಸಾದ್ಮೇಲೆ ಅವ್ರ ಮಗ ಆದ ನಾನು ಈ ರುದ್ರಣ್ಣವ್ರ ಲಮಾಣಿ ರುದ್ರಣ್ಣವ್ರು MLA ಆದ್ಮೇಲೆ ಅವ್ರನ್ನ ಹಿಡಿದು ಪುನಃ ಇದನ್ನ ರೀಕನ್ಸ್ಟ್ರಕ್ಷನ್ ಮಾಡಿ ಪಂಚಾಯತಿಗೆ ವಾಪಸ್ ಕೊಟ್ಟಿದ್ದಾರೆ. ಈ ಪಂಚಾಯತಿಯವರು ಇದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಮೊನ್ನೆ ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಕೆಲವು ಆಕ್ಟಿವಿಟೀಸ್ ಇಲ್ಲಿ ಮೈಲಾರ ಮಾದೇವಪ್ಪರ ನೆನಪಿಗೋಸ್ಕರ ಒಂದು ನೀಟಾಗಿ ಮಾಡಿಸ್ತಾ ಇದ್ದಾರೆ. ಎಲ್ಲ ಪೇಂಟಿಂಗ್ ಕೊಡ್ಸ್ಯಾರ. ಒಂದು ಏನೋ ಹಿಂದೆ ಹೆಂಗಿತ್ತು ಆ ಲುಕ್ ಅನ್ನ ಮತ್ತೆ ಪುನಃ ಕೊಟ್ಟು ಈ ಒಂದು ಆಶ್ರಮಕ್ಕೆ ಒಂದು ಗೌರವ ತಂದು ಕೊಡ್ತಾ ಇದಾರೆ ಅಂತ ಭಾವಿಸ್ತಾ ಇದೆ. ಇದು ದೇವಸ್ಥಾನ ಬಸವಣ್ಣನ ದೇವಸ್ಥಾನ ಇದು. ಯಾವಾಗ ಸ್ವಾತಂತ್ರ್ಯ ಹೋರಾಟಗಾರರ ಟೈಮ್ನಾಗ ಇಟ್ಟಿಂತ ದೇವಸ್ಥಾನ ಇದು. ಅವಾಗನ ಚಟುವಟಿಕೆ ಇಲ್ಲಿದ್ದ ಹೊಸರಿತಿ ಹೇಳಿ ಒಬ್ಬ ಬಡಿಗಾರ ಯಜಮಾನ್ರಿದ್ರು. ಅವ್ರು ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಕೂಡ್ಕೊಂಡು ಅವರೇ ಕೈ ಮುಟ್ಟ ಕೆತ್ತಿದಂತ ಬಸವಣ್ಣ. ಬಸವಣ್ಣ ಅವರ ಕೆತ್ತಿದ್ದು. ಅಲ್ಲಿ ಒಂದು ಬಾವಿ ಐತಲ್ರಿ, ಅದು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೆ ಮೈಲಾರ ಮಹಾದೇವಪ್ಪನವರು ಉಪಯೋಗಿಸ್ತಿದ್ದಂತಹ ಬಾವಿ ಇದು. ಈ ಮಾದರಿಯಾಗಿ ಇಟ್ಟಿದೀವಿ. ಅದ್ರಾಗ ನೀರಿಲ್ಲ ಅಲ್ಲ. ಇದಾ ಜಾಗ ಹೌದಲ್ರಿ? ಇದಾ ಜಾಗ ಬಟ್ ನೀರಿಲ್ಲ ಇಟ್ಟವೆ ಅಷ್ಟೇ. ಇದು ಬಾವಿ ಇದ್ದಿದ್ದೇ ಇದು ಮೊದ್ಲು ಬಾವಿ ಇದ್ದಿದ್ದ ಮುಚ್ಚೀಗ ಇದನ್ನ ಮಾಡಲ್ ಆಗಿ ಇಟ್ಟವೆ ಅಷ್ಟೇ. ಇಲ್ಲ ಐತ್ ನೋಡ್ರಿ. ಯಾವಾಗ ಕಟ್ಸೋದಂದ್ರ 1935-36ನೇ ಸಾಲಿನೊಳಗಡೆ ಇದನ್ನ ಮೈಲಾರ ಮಹಾದೇವ ಅವರು ಸಾಬರಮತಿ ಆಶ್ರಮದಿಂದ ವಾಪಸ್ ಬಂದ್ಮೇಲೆ ಕಟ್ಸಿರ್ತಕ್ಕಂಥದ್ದು. ಅದೇ ಮಾದರಿಯಲ್ಲಿ ಇದೇ ಸ್ಟ್ರಕ್ಚರ್ ಇದ್ದಿದ್ದು ಮೊದ್ಲು. ಅದನ್ನ ರಿನೋವೇಟ್ ಮಾಡಿ ಆಸ್ ಇಟ್ ಈಸ್ ಏನ್ ಸ್ಟ್ರಕ್ಚರ್ ಇತ್ತಲ್ಲ ಅದನ್ನ ರಿಟರ್ನ್ ಮಾಡ್ಕೊಂಡು ಕರಡೂರು ಸೇವಾಶ್ರಮ ಏನೈತಲ್ರಿ 1935-36ರಿಂದ 1947 ತನಕ ಇದೊಂದು ಯೋಗ, ಆಮೇಲೆ ಶಿಕ್ಷಣ, ಆಮೇಲೆ ತರಬೇತಿ, ಆಶ್ರಮ, ದೇವಸ್ಥಾನ ಎಲ್ಲವೂ ಇಲ್ಲಿ ರನ್ನಿಂಗ್ ನಡೀತಿದ್ವು. ಶಿಬಿರಗಳು, ಆಮೇಲೆ ತರಬೇತಿ ಕೇಂದ್ರಗಳು ನಡೀತಿದ್ವು. 8ನೇ ತಾರೀಕು ಆಗಸ್ಟ್ 1942 ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ ಅವರು ಅಸಹಕಾರ ಚಳವಳಿಯನ್ನ ಮಾಡ್ತಾರೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ ಬಿಟ್ಟು ತೊಲಗಿ, ಮಾಡು ಇಲ್ಲವೇ ಮಡಿ ಅನ್ನೋ ಒಂದು ಏನು ಕರೆಯನ್ನ ಕೊಡ್ತಾರ. ಆ ಕರೆಗೆ ಬೆಂಬಲವಾಗಿದ್ದಂಥವ್ರು ಏನ್ ನಮ್ಮ ಮೈಲಾರ ಮಹಾದೇವ ಅವರ ತರಬೇತಿ ಶಾಲೆ ಇದಾಗ್ತದ. ಅವರೊಂದು ಟೀಮ್ ಅನ್ನ ಕಟ್ತಾರ, ಒಂದು ಸೈನ್ಯವನ್ನ ಕಟ್ತಾರ. ಅವ್ರಿಗೆಲ್ಲಾ ಟ್ರೈನಿಂಗ್ ಆಗ್ತಿದ್ದೆ ಈ ಸೇವಾಶ್ರಮದ ಒಳಗಡೆ. ಅವ್ರ ಮೇಲೆ ಈ ಇವುದು ಹಾಕೈತಿ, ಅವ್ರ ಮೇಲೆ ಒಂದು ವಾರೆಂಟ್ ಹಾಕೈತಿ, ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹಾಕೈತಿ ಬ್ರಿಟಿಷ್ ಗವರ್ಮೆಂಟ್ ಒಳಗಡೆ. ಅವಾಗ ಅವ್ರೇನ್ ಮಾಡ್ತಾರೆ, ಈ ತಲೆ ತಪ್ಪಿಸ್ಕೊಳ್ಳುವಂತ ಕೆಲಸ, ಅಂದ್ರೆ ಕದ್ದು ಮುಚ್ಚಿ ಓಡಾಡುವಂತ ಕೆಲಸ, ಹೋರಾಟಗಳು ನಡೀತಿರ್ತವೆ. ಕದ್ದು ಹೋರಾಟ ಮಾಡತಕ್ಕಂಥದ್ದು ಇತಿಹಾಸದೊಳಗನ್ನ ಗೆರಿಲ್ಲಾ ವಾರ್ ಪಾಲಿಸಿ ಅಂತ ಕರೀತಾರಲ್ಲ, ಆ ತರಹದ ಒಂದು ಯುದ್ಧ ನೀತಿಯನ್ನ ಅವರು ಅಳವಡಿಸ್ಕೊಂಡ್ ಬರ್ತಾರೆ. ಯಾರು ಇಲ್ದ ಹೊತ್ತಿನಲ್ಲಿ ಓಡಾಡುವಂಥದ್ದು, ಈ ಬ್ರಿಟಿಷರು ಏನು ಸಂಪತ್ತನ್ನ ಕೂಡಿ ಇಟ್ಟಿರ್ತಾರಲ್ಲ ಅದನ್ನ ಲೂಟಿ ಮಾಡಿ ಬಡವರಿಗೆ ಹಂಚುವಂಥದ್ದು, ರೈತರಿಗೆ ಹಂಚುವಂತ ಕೆಲಸವನ್ನ ಅವಾಗ ಅವರು ಮಾಡ್ತಿರ್ತಾರ. ಸೊ ಇದರಿಂದ ಏನಾಗ್ಬಿಡ್ತೈತಿ, ಬ್ರಿಟಿಷ್ ಸರ್ಕಾರಕ್ಕೆ ಒಂದು ದೊಡ್ಡ ತಲೆನೋವು ಆಕೈತಿ. ಅವ್ರಿಗೆ ಇವ್ನ ಹೆಂಗಾರ ಮಾಡಿ ಹಿಡಿಲೇಬೇಕು ಅಂತ ಹೇಳಿ ಬ್ರಿಟಿಷರು ನಿರ್ಧಾರ ಮಾಡಿ ಏನ್ ಮಾಡ್ತಾರೆ, ಮಹಾರಾಷ್ಟ್ರದಿಂದ ಪೊಲೀಸರನ್ನ ಕರೆಸ್ತಾರ. ಲೋಕಲ್ ಪೊಲೀಸ್ ಅವ್ರನ್ನ ಇಲ್ಲಿ ಹಿಡಿಯೋದಿಲ್ಲ ಅಂತ ಹೇಳಿ ಮಹಾರಾಷ್ಟ್ರದಿಂದ ಪೊಲೀಸರನ್ನ ಕರೆಸಿ ಅವರನ್ನ ಹಿಡಿಬೇಕು ಅಂತ ಹೇಳಿ ಇಲ್ಲಿ ಕಾಯ್ಕೊಂಡು ನಿಲ್ತಾರ. ಸೊ ಮುಂದ ಅವ್ರು ಹೆಂಗ್ ಹುತಾತ್ಮರಾದ್ರು, ಎಲ್ಲಿ ಹುತಾತ್ಮರಾದ್ರು ಅನ್ನೋದನ್ನ ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಾನು ಹೊಸತ್ತಿ ಗ್ರಾಮದೊಳಗಡೆ ಅದು ನಡೆದಂತಹದ್ದು ಒಂದು ಘಟನೆ, ಆಮೇಲೆ ಹಾವೇರಿಗೂ ಇವ್ರಿಗೂ ಏನ್ ಸಂಬಂಧ ಅನ್ನೋದನ್ನ ಹೇಳ್ತೀನಿ. ಇದು ಏನೈತಲ್ಲ, ಇದನ್ನ ನಾವು ಈ ಆಶ್ರಮನ ಕರ್ನಾಟಕದ ಸಾಬರಮತಿ ಆಶ್ರಮ ಅಂತ ಕರಿಬಹುದು. ಅದನ್ನೇ ಬ್ಯಾಕ್ ಬೋನ್. ಅವರ ಎಲ್ಲಾ ಸ್ವತಂತ್ರ ಚಟುವಟಿಕೆಗಳು ಮತ್ತು ಸಮಾಜ ಸೇವೆಗಳು ನಡೆದಿದ್ದೇ ಈ ಕೇಂದ್ರ ಸ್ಥಳದಿಂದ. ಸಾಬರಮತಿ ಆಶ್ರಮ, ಕರ್ನಾಟಕದ ಸಾಬರಮತಿ ಆಶ್ರಮ ಇದು. ಮುಂದೆ ಹೋಗೋಣ ಸರ್, ಅವರ ಎಲ್ಲಿ ಹುತಾತ್ಮರಾದ್ರು ಅನ್ನೋದನ್ನ
ಸರ್ ಕರ್ಕೊಂಡು ಹೋಗ್ತಾರ ಅಲ್ಲಿಗೆ ಹೋಗೋಣ. ಈ ಗ್ರಾಮ ಸೇವಾಶ್ರಮ ಐತಲ್ರಿ, ಕೊರಡೂರು ಗ್ರಾಮ ಸೇವಾಶ್ರಮ ಒಳಗಡೆ ಅಲ್ಲಿ ಯಾವ್ದೋ ಜಾತಿ ಭೇದ ಭಾವ ನಡೀತಿಲ್ರಿ. ಆಮೇಲೆ ಅವರ ಧರ್ಮಪತ್ನಿ ಯಾರು ಮೈಲಾರ್ ಮಹಾದೇವ ಅವರ ಹುತಾತ್ಮ ಮೈಲಾರ್ ಮಹಾದೇವ ಅವರ ಧರ್ಮಪತ್ನಿ ಇದ್ನಲ್ಲ ಸಿದ್ದಮ್ಮ ಅವರನ್ನ ನಾವು ನೆನಿಬೇಕಾಗ್ತೈತಿ. ಯಾಕಂದ್ರ ಅವರ ಸಾಬರಮತಿ ಆಶ್ರಮಕ್ಕೆ ಹೋಗಿ ಬಂದ ಮೇಲೂ ಕೂಡ ಅವ್ರ ಜೊತೆಗೇನೆ ಸಾಬರಮತಿ ಆಶ್ರಮಕ್ಕೆ ಹೋಗಿದ್ರು ಸಿದ್ದಮ್ಮಾಜಿ ಅವರು. ಅವ್ರ ಜೊತೆ ಬಂದ ಮೇಲೆ ಅವ್ರು ತಮ್ಮ ಪಾಡಿಗೆ ತಾವು ಈ ತಮ್ಮ ಯಜಮಾನರ ಜೊತೆ ಸ್ವಾತಂತ್ರ್ಯ ಕೆಲಸಗಳಲ್ಲಿ ತೊಡ್ಕೊಂಡ್ರು. ಸೊ ಇದನ್ನ ನಾವು ಇತಿಹಾಸ ಪುಟದೊಳಗಡೆ ಉಲ್ಲೇಖ ಮಾಡಬೇಕಾಗಿತ್ತು, ಮರ್ತು ಹೋಗಿತ್ತು. ಇರ್ಲಿ, ಇನ್ನು ಮುಂದಾದ್ರೂ ನಾವು ಆ ದಂಪತಿಯನ್ನ ನೆನೆಯೋಣ. ಈಗ ನಾ ಬಂದೀನಿ ನಮ್ಮ ಏನು ಹುತಾತ್ಮರಾದ್ರಲ್ಲ ಮೈಲಾರ ಮಹಾದೇವ ಅವರು ಆ ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿ ಏನೇನ್ ಆಕೈತಿ ಅನ್ನೋದನ್ನ ಹೇಳ್ತೀನಿ ಬರ್ರಿ. ಅಸಹಕಾರ ಚಳವಳಿ ಒಳಗಡೆ ಏನು ಮೈಲಾರ ಮಹಾದೇವ ಅವ್ರು ಮತ್ತು ಅವರ ತಂಡದವ್ರು ಇರ್ತಾರಲ್ರಿ, ಇವ್ರ ಏನ್ ಮಾಡ್ತಾರೆ, ಈ ರೈತರಿಗೆಲ್ಲ ಇವ್ರು ಹುರಿದುಂಬಿಸ್ತಾರ. ಯಾರನ್ನು ನೀವು ಕಂದಾಯ ಕೊಡಬಾರ್ದು, ಭೂ ಕಂದಾಯ ಕೊಡಬಾರ್ದು ಅಂತ ಅಂದಾಗ ಎಷ್ಟೋ ರೈತರು ಕೂಡ ಭೂ ಕಂದಾಯನ ಕೊಟ್ಟಿರಂಗಿಲ್ರಿ. ಅವಾಗ ಈ ಬ್ರಿಟಿಷ್ ಸರ್ಕಾರರಿಗೆ ಟ್ಯಾಕ್ಸ್ ಬರೋಂಗಿಲ್ಲ, ದೊಡ್ಡ ತಲೆನೋವು ಆಗ್ಬಿಡ್ತೈತಿ. ಮೈಲಾರ ಮಹಾದೇವ ಅವರು ಮತ್ತು ಅವ್ರ ತಂಡ ಅನ್ನೋದು ಏನೈತಲ್ರಿ, ಇವ್ರಿಗೆ ದೊಡ್ಡ ತಲೆನೋವು ಆಗ್ಬಿಡ್ತೈತಿ. ಹೆಂಗಾರ ಮಾಡಿ ಇವ್ರನ್ನ ಹಿಡಿಬೇಕು ಅನ್ನೋ ಮಟ್ಟಕ್ಕೆ ಬಂದಿರ್ತಾರ. ಇವ್ರು ಮೈಲಾರ ಮಹಾದೇವ ಅವರು ಮತ್ತು ಅವ್ರ ತಂಡದವ್ರು ಏನಿರ್ತಾರ, ರೈತರನ್ನ ಹೊರದುಂಬಿಸಿ ಯಾವುದೇ ಕಾರಣಕ್ಕೂ ಭೂ ಕಂದಾಯ ಕೊಡಬಾರ್ದು ಅನ್ನೋ ಮಟ್ಟಕ್ಕೆ ಬರ್ತಾರ. ರೈತರು ಕೂಡ ಕೊಡಂಗಿಲ್ಲ. ಅವಾಗ ಏನ್ ಮಾಡ್ತಾರೆ, ಈ ಬ್ರಿಟಿಷರು ಈ ರೈತರಿಂದ ಆ ಜಮೀನನ್ನ ಬಲವಂತವಾಗಿ ಕಿತ್ಕೊಂಡು ಈ ಜಮೀನ್ದಾರಿಗೆ ಮಾರಾಟ ಮಾಡ್ತಿರ್ತಾರ. ಜಮೀನ್ದಾರರಿಗೆ ಮತ್ತೆ ಇವ್ರು ಏನ್ ಮಾಡ್ತಾರೆ, ಮೈಲಾರ ಮಹಾದೇವ್ ಅವರು ಜಮೀನ್ದಾರರ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರ. ಇದರಿಂದ ಜಮೀನ್ದಾರ ಏನ್ ಮಾಡ್ತಾರ, ಭೂಮಿನ ವಾಪಸ್ಸು ಬ್ರಿಟಿಷರಿಗೆ ಕೊಡ್ತಾರ. ಒಂದ್ಸರಿ ಏನಾಕೈತಿ, ಈ ಬ್ರಿಟಿಷರು ಸುಮ್ಮನಿರಂಗಿಲ್ರಿ, ರೈತರಿಂದ ಬಲವಂತ ಮಾಡಿ ಕಂದಾಯನ ವಸೂಲಿ ಮಾಡಿ ಈ ವೀರಭದ್ರೇಶ್ವರ ದೇವರ ಗುಡಿ ಒಳಗಡೆ ಇಟ್ಟಿರ್ತಾರ. ರೈತರ ಬಲವಂತದ ಕಂದಾಯ, ಹಿಂಸೆಯ ಕಂದಾಯವನ್ನ ವಶಪಡಿಸ್ಕೊಂಡು ಈ ವೀರಭದ್ರೇಶ್ವರ ದೇವಸ್ಥಾನದೊಳಗಡೆ ಇಟ್ಟಿರ್ತಾರ. ಅದನ್ನ ಲೂಟಿ ಮಾಡಕ್ ಬಂದಿರ್ತಾರ ಯಾರು, ಮೈಲಾರ ಮಹಾದೇವ ಅವರು ಮತ್ತು ಅವರ ತಿರುಕಪ್ಪ ಮಡಿವಾಳರವರು, ಇನ್ನೊಬ್ರು ಈ ವೀರಯ್ಯ ಹಿರೇಮಠ್ ಅಂತ. ಈ ಮೂರೂ ಜನ ಯೋಧರು ಏನು ಸ್ವತಂತ್ರ ಹೋರಾಟಗಾರರು ಇಲ್ಲಿಗೆ ಬಂದು ತಮ್ಮ ಪ್ರಾಣವನ್ನ ಅರ್ಪಿಸ್ತಾರೆ. ಅದನ್ನ ನಮ್ಮ ಹಿರಿಯರ ಬಾಯಲ್ಲಿ ಕೇಳ್ತೀನಿ, ಏನ್ ಹೇಳಿ. ಸರ್ ಹೆಸರು ಚನ್ನಪ್ಪ ಹಳ್ಳಿಕೆರೆ ಅಂತ ಹೇಳಿ, ಗ್ರಾಮದ ಹಿರಿಯರ. ಸರ್ ಏನೇನಾಯ್ತು ಅವತ್ತ ಅವರು ಏನ್ ಇಲ್ಲಿ ಲೂಟಿ ಮಾಡಕ್ ಬಂದಿದ್ರಲ್ಲ, ಅವಾಗ ಏನೇನಾತ್ರಿ? ಈ ತಂಗೋಡ ಇಲ್ಲಿ ಇದರಿಂದ ಬನ್ನಿಕೊಪ್ಪ ಇಲ್ಲಿ ಈ ಕಡೆಯಿಂದ ಎಲ್ಲಾ ಜನರು ಇಲ್ಲೇ ಕೊರಡೂರು ಆಶ್ರಮ ಇದ್ರೊಳಗೆ ಇಡ್ತಿದ್ರಿ. ಇದನ್ನೆಲ್ಲ ಇಲ್ಲಿ ಕಂದಾಯ ಮಾಡಿ ದುಡ್ಡೆಲ್ಲ ತಂದು ಈ ವೀರಭದ್ರ ಗುಡಿಯಿಂದ ಇಟ್ಟಾಗ ಇದನ್ನ ಇವ್ರು ತಂದು ಇಡ್ತಿದ್ರಿ. ಬ್ರಿಟಿಷರು ಕಂದಾಯ ತಂದು ಇದು ಇಟ್ಟಿದ್ರ, ಅದನ್ನ ಲೂಟಿ ಮಾಡಕ್ ಇದನ್ನ ಕಂದಾಯ ಕದ್ದಂತ ದುಡ್ಡನ್ನ ಇದನ್ನ ಕಲೆಕ್ಟ್ ಮಾಡಿದಂತ ದುಡ್ಡನ್ನ ಇದಕ್ಕೆ ಮೈಲಾರ ಮಹಾದೇವಪ್ಪ ಇವ್ರಿಗೆ ಸ್ವಾತಂತ್ರ್ಯ ಹೋರಾಟಗಾರ ಸಾಲಿಗೆ ಊಟಕ್ಕ ಇದಕ್ಕ ಅಂತ ಬಳಸಾಕ್ ಬಂದು ಕಳವು ಮಾಡ್ಕೊಂಡು ಹೋಗುವಾಗ ಏಪ್ರಿಲ್ 1, 1943 ಇಸ್ವಿ ಒಳಗ ಲೂಟಿ ಹೊಡ್ಯಾಕ್ ಬಂದಾಗ ಬ್ರಿಟಿಷರ ಗುಂಡಿಗೆ ಬಲಿಯಾದ್ರು ಹುತಾತ್ಮ ಮಹಾದೇವ ಮೈಲಾರ್, ತಿರುಕಪ್ಪ ಮಡಿವಾಳರ್, ವೀರಯ್ಯ ಹಿರೇಮಠ ಅಂತಂದು. ಇದ ಮೂರ್ತಿ ಹಳೇದು ಮುಕ್ಕಾಗೈತೆ ಅನ್ನೋ ಕಾರಣಕ್ಕೆ ಹೊಸದು ಪ್ರತಿಷ್ಠಾಪನೆ ಗುಂಡಿ ನೋಡ್ತಕ್ಕ ಅದಕ್ಕೆ ಇದು ಹೋಗ್ಯಾವ. ಆ ಗುಂಡಿನ ಇಟ್ಟಿಗೆ ಅದು ಮುಕ್ಕಾಗಿತ್ತು ಅನ್ನೋ ಕಾರಣಕ್ಕೆ ಹೊಸದ್ ಮಾಡ್ಯಾರ. ಇದ ವೀರಭದ್ರೇಶ್ವರನ ಮೂರ್ತಿ ಹಿಂದ ಒಬ್ಬ ಬ್ರಿಟಿಷ್ ಅಧಿಕಾರಿ, ಪೊಲೀಸ್ ಆಫೀಸರ್ ಇದ್ದ. ಸೊ ಏನಾಕೈತ್ರಿ ಅಂದ್ರ ಇವ್ರ ಮೇಲೆ ಆಲ್ರೆಡಿ ವಾರಂಟ್ ಇಶ್ಯೂ ಇರ್ತೈತಿ. ಇವ್ರನ್ನ ಹಿಡಿದು ಕೊಟ್ಟವ್ರಿಗೆ ಬಹುಮಾನನು ಘೋಷಣೆ ಮಾಡಿರ್ತಾರ. ಸೊ ಇವ್ರೇನು ಕದ್ದು ಮುಚ್ಚಿ ಬರ್ಬೇಕಾಗಿರ್ತೈತಿ. ಏನು ಮಾಡ್ಬೇಕಂದ್ರೆ ಇಲ್ಲಿ ಇದ್ದಂತಹ ಏನು ಈ ವೀರಭದ್ರೇಶ್ವರ ದೇವಸ್ಥಾನದೊಳಗಡೆ ಇದ್ದಂತಹ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಅವ್ರ ಒಂದು ಪ್ಲಾನ್ ಏನ್ ಮಾಡ್ತಾರಂದ್ರ, ಪೊಲೀಸರು ಕಡಿಮೆ ಇರಬೇಕು, ಆ ಟೈಮ್ ಒಳಗಡೆ ಬರಬೇಕು, ಇವ್ರಷ್ಟೇ ಇರಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಏಪ್ರಿಲ್ 1ನೇ ತಾರೀಕು 1943 ಬೆಳಗ್ಗೆ 7 ಗಂಟೆ ಸುಮಾರಿಗೆ ಬರ್ತಾರ. ಹೆಂಗ ಒಂದು ಚಕಡಿ ಕಟ್ಕೊಂಡು ಹೆಣ್ಣು ನೋಡಾಕ್ ಬಂದೋ ರೀತಿ ಒಂದಿಷ್ಟು ಇವ್ರು ಬರ್ತಾರ, 4-5 ಜನ. ಅದ್ರೊಳಗಡೆ ಏನ್ ಮಾಡ್ತಾರ, ತಿರುಕಪ್ಪ ಮಡಿವಾಳರವರು ಮತ್ತು ವೀರಯ್ಯ ಹಿರೇಮಠ ಅವರು ಹೊರಗಡೆ ಇರ್ತಾರ. ಆಮೇಲೆ ಮೈಲಾರ್ ಮಹಾದೇವ ಅವರು ಒಳಗಡೆ ಬರ್ತಾರೆ. ಈ ಮೂರ್ತಿ ಹಿಂದ್ಗಡೆ ಇದ್ದಂತಹ ಏನು ಸಂಪತ್ತಿತ್ತಲ್ಲ ಅದನ್ನ ಲೂಟಿ ಮಾಡಕ್ ಹೊರಗಡೆ ಇರ್ತಾರ. ಇಲ್ಲಿದ್ದಂತಹ 4 ಜನ ಪೊಲೀಸ್ ಇದ್ರಲ್ರಿ, ಅದ್ರಾಗ 3 ಜನ ಫ್ರೆಶ್ ಅಪ್ ಹೋಗಿರ್ತಾರ. ಇನ್ನೊಬ್ಬ ಪೊಲೀಸ್ ಏನ್ ಮಾಡಿರ್ತಾನ ಗೊತ್ತಾಗ್ಲಾರ್ದಂಗ, ಅವನ ಹೆಸರು ಪೈ, ಇನ್ಸ್ಪೆಕ್ಟರ್. ಅವನು ಮಹಾರಾಷ್ಟ್ರದ ಪೊಲೀಸು, ಮಹಾರಾಷ್ಟ್ರದಿಂದ ಅವ್ರನ್ನ ಕರ್ಸಿರ್ತಾರಲ್ಲ, ಅವನ ಹೆಸರು ಪೈ. ಅವನ್ ಏನ್ ಮಾಡಿರ್ತಾನೆ, ಈ ಮೂರ್ತಿ ಹಿಂದ್ಗಡೆ ಇರ್ತಾನೆ.
ಯಾವಾಗ ಮೈಲಾರ್ ಮಹಾದೇವ ಅವರು ಬರ್ತಾರ ಇಮಿಡಿಯೇಟ್ ಆಗಿ ಅವನು ಮೈಲಾರ್ ಮಹಾದೇವ ಅವ್ರ ಮೇಲೆ ಫೈರಿಂಗ್ ಮಾಡ್ತಾನ. ಸೊ ಇಮಿಡಿಯೇಟ್ ಅವ್ರನ್ನ ಏನು ನೋಡಾಕ್ ಬಂದಿದ್ರಲ್ಲ, ಏನು ತಿರುಕಪ್ಪ ಮಡಿವಾಳ ಅವರು ಹುತಾತ್ಮರು ಮತ್ತ ವೀರಯ್ಯ ಹಿರೇಮಠ ಅವರು ಅವ್ರ ಮೇಲೂ ಕೂಡ ಫೈರಿಂಗ್ ಹಾಕೈತಿ. 3 ಜನದ ಮೇಲೆ ಫೈರಿಂಗ್ ಹಾಕೈತಿ. ಅವಾಗ ಏನ್ ಮಾಡ್ತಾರ ಅವರು ಇಲ್ಲೇ ಪಕ್ಕದಾಗ ಈ ದೇವಸ್ಥಾನದಾಗ ಪಕ್ಕದೊಳಗ ಬಿದ್ದು ಒದ್ದಾಡ್ತಿರ್ತಾರೆ. ಬರೀ ಆ ಜಾಗ ನೋಡಕ್. ಇದು ದೇವಸ್ಥಾನ ಇದ ಜಾಗದಾಗ ರೀ, ಇಲ್ಲ ಐತಲ್ರಿ, ಇದೆಲ್ಲ ಫುಲ್ ಬ್ಲಡ್ ಆಗಿರ್ತೈತಿ. ಅವರು ಗುಂಡೇಟ್ನಿಂದ ಬಿದ್ದು ನೋಡ್ರಿ ಏಟು ಬಿದ್ದ ಇದಾಗಿರುತ್ತೆ. ಇಲ್ಲಿಗೆ ಇದ್ರ ಮುಂದನ ಬಿದ್ದಾರ ಅವ್ರು. ಇಲ್ಲಿದ್ದ ಬಿದ್ದು ಇಲ್ಲಿ ಬಿದ್ದು ಒದ್ದಾಡ್ತಿರ್ಬೇಕಾದ್ರ ಪೂರ್ತಿ ರಕ್ತ ಆಗಿರ್ತೈತ್ರಿ ಇಲ್ಲೆಲ್ಲ. ಈ ಜಾಗದಾಗ ಅವ್ರು ಬಿದ್ದು ಒಳ್ಳಾಡ್ತಿರ್ತಾರ್ರಿ, ಒದ್ದಾಡ್ತಿರ್ತಾರ, ನರಳಾಡ್ತಿರ್ತಾರ, ನೀರ್ ಕೇಳ್ತಿರ್ತಾರ, ಎಲ್ಲಾ ಮಾಡ್ತಿರ್ತಾರ. ಆಮೇಲೆ ಈ ಮನ್ಯಾಗ ಒಬ್ರು ಅಜ್ಜಿ ಇರ್ದ್ರಿ. ಅವರು ನೀರ್ ಕೊಡಾಕ್ ಬಂದಾಗ ಇದೇ ಪೊಲೀಸರು ಅವ್ರನ್ನ ಬಿಡ್ಲಿಲ್ಲ. ಅವ್ರಿಗೆ ಗಣ್ಣು ತೋರಿಸಿ ಅವ್ರ ಕರುಣೆ ತೋರಿಸಿ ಬಂದಿದ್ರು ಕೂಡ ಅವ್ರನ್ನ ಅಲೋ ಮಾಡ್ಲಿಲ್ಲ ಅವ್ರು. ಹಿಂಗಾಗಿ ಈ ನಮ್ಮ 3 ಜನ ಹುತಾತ್ಮರು, ಮೈಲಾರ್ ಮಹಾದೇವ ಅವರು, ತಿರುಕಪ್ಪ ಮಡಿವಾಳ ಅವರು, ಆಮೇಲೆ ಹುತಾತ್ಮರಾದಂತ ವೀರಯ್ಯ ಹಿರೇಮಠ ಅವರು, ಈ 3 ಜನ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ಕೊಟ್ಟಂತಹ ಸ್ಥಳ ಈ ಹೊಸರಿತ್ತಿ. ಬಲಿದಾನ ತಕ್ಷಣ ಅವ್ರ ಸ್ಮಾರಕಗಳು ಈಗ ಅಲ್ಲದಾವ. ಇದ ನೋಡ್ರಿ ಅವ್ರದ್ದು ಸ್ಮಾರಕ, ಲಿಪಿ ಅದ ನೋಡ್ರಿ, ಎಲ್ಲ ಮಾಡಿಟ್ಟಾರ ನೋಡ್ರಿ. ಮುಂದೆ ಇದು ಅಮೃತ ಮಹೋತ್ಸವ 75 ವರ್ಷದ ಇದಕ್ಕೆ ಮಾಡಿದ್ರಿ. ಇದು ಹೋರಾಟದ ಸನ್ನಿವೇಶ. ನೋಡ್ರಿ, ಸ್ವಾತಂತ್ರ್ಯ ಸಂಗ್ರಾಮದ ಹುತಾತ್ಮರು ಹೊಸರಿತ್ತಿ ಮಹಾದೇವ್ ಬಿನ್ ಮಾರ್ತಾಂಡಪ್ಪ ಮೈಲಾರ, ತಿರುಕಪ್ಪ ಬೀನ್ ಯಮನಪ್ಪ ಮಡಿವಾಳರ್, ವೀರಯ್ಯ ಬೀನ್ ಅಯ್ಯಪ್ಪಯ್ಯ ಹಿರೇಮಠ. 3 ಜನದ ಹೆಸರು. ಸರಿ, ಇವ್ರನ್ನ ಏನು ಹುತಾತ್ಮರಾಗ್ತಾರಲ್ರಿ, ಹುತಾತ್ಮರ ಆದ್ಮೇಲೆ ಇವ್ರನ್ನ ತಗೊಂಡು ಎಲ್ಲಿ ಬರ್ನ್ ಮಾಡ್ತಾರ? ಮೈಲಾರ್ ಮಹಾದೇವ್ರ ಸ್ಮಾರಕ ಹಾವೇರಿಯಲ್ಲಿ. ನಿಮಗ ಇಲ್ಲಿದ್ದ ಹುತಾತ್ಮರಾದಂತಹ ಅವ್ರ ದೇಹವನ್ನ ತಗೊಂಡೋಗಿ ಹಾವೇರಿ ಒಳಗಡೆ ಬರ್ನ್ ಮಾಡ್ತಾರ. ನಿಮ್ಮನ್ನೀಗ ನೆಕ್ಸ್ಟ್ ಅಲ್ಲಿಗೆ ಕರ್ಕೊಂಡು ನಾನು ಹಾವೇರಿಗೆ ನಾವು ಹೋಗ್ತೀವಿ. ಹೋದಾಗ ಅದನ್ನ ತೋರಿಸ್ತೀನಿ. ಹೊಸರಿತ್ತಿ ಅಂತಂದ್ರೆ ಅದ ಹೇಳಿದ್ನಲ್ಲ, ಇವರು ಈ ಟೀನೇಜರ್ ಅವರು ಒಂದು ಬಲಿದಾನವಾದಂತಹ ಕೇಂದ್ರ ಇದು. ನಮಗೆ ಇವರು ಮೈಲಾರ್ ಮಹಾದೇವ ಅವರು ಹುತಾತ್ಮರಾದಾಗ ಅವ್ರ ವಯಸ್ಸು ಒಂದು 32 ಅಕ್ಯುರೇಟ್ 32. ಮತ್ತೆ ಈ ತಿರುಕಪ್ಪ ಅವ್ರದ್ದು ಮತ್ತೆ ವೀರಯ್ಯ ಅವ್ರದ್ದು 29, 28 ಈ ವಯಸ್ಸಲ್ಲಿ ಇದ್ದಂತದ್ದು. ಒಂದ್ ಮಾಹಿತಿ ಪ್ರಕಾರ ಮೈಲಾರ್ ಮಹಾದೇವ ಅವ್ರದ್ದು ಊರು ಮೋಟೆಬೆನ್ನೂರ್ ಹತ್ರ, ಮೋಟೆಬೆನ್ನೂರು ಅಂತ ಅವ್ರದ್ದು ಊರು. ಮೈಲಾರ್ ಮಹಾದೇವ ಅವರು ಹುಟ್ಟಿದ್ದು, ಓದಿದ್ದು, ಬೆಳೆದಿದ್ದು ಎಲ್ಲ ಅಲ್ಲೇ ಇತ್ತು. ಅವರ ಹುತಾತ್ಮರಾಗ ಟೈಮಿಗೆ ಅವರ ಶ್ರೀಮತಿ ಸಿದ್ದಮ್ಮ ಅವರು ತಂಗೋಡ ಕ್ವಾಗ್ನೂರಿಂದ ಅಲ್ಲಿ ಎಲ್ಲ ಜನರನ್ನು ಕರೆಸಿದ್ರು. ಶಿರಟ್ಟಿ ತಾಲೂಕು ತಂಗೋಡ, ಕ್ವಾಗ್ನೂರು, ಅಂಕ್ಲಿ, ಅಲ್ಲಿಂದ ಜನರು ಬರ್ತಿದ್ರು ಅವಾಗ ಇವ್ರ ಹೋರಾಟಕ್ಕೆ. ಸುತ್ತಮುತ್ತಲು ಹಳ್ಳಿ ಜನನ ಅವರು ಸಂಘಟನೆ ಮಾಡಿದ್ರು, ಹೋರಾಟ ಸ್ಮಾರಕ ಭವನ ಅದಾವ್ರಿ. ಅಲ್ಲಿ ಆಯಾ ಊರಾಗ ಅವ್ರವ್ರ ಸ್ಮಾರಕ ಭವನಗಳು ಅದಾವು. ಇದು ಮೇನ್ ಯಾಕಂದ್ರೆ ಇಲ್ಲಿ 3 ಜನ ತಮ್ಮ ಪ್ರಾಣವನ್ನ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ್ರು ಅನ್ನೋದಕ್ಕೆ ಇದು ಹೊಸರಿತ್ತಿ ಅಂತ. ಅದು ಏನ್ ಸರ್? ಅದು ಸ್ಮಾರಕ ಭವನ ಅವ್ರದ. ನೋಡ್ರಿ, ಇವ್ರಿಗೆ ಅವ್ರ ನೆನಪಿಗಾಗಿ ಒಂದು ಸಮುದಾಯ ಭವನವನ್ನ ಇಲ್ಲಿ ಕಟ್ಟ್ಯಾರ ಇವರು. ಹುತಾತ್ಮ ಮಹಾದೇವ ಮೈಲಾರ ಸ್ಮಾರಕ ಸಮಿತಿ ಅವ್ರು ಕಟ್ಟ್ಯಾರ. ಒಂದು ಸಮಿತಿ ಕೂಡ ಮಾಡ್ಕೊಂಡಾರ ಟ್ರಸ್ಟ್. ಅದಕ್ಕೆ ಸಂಬಂಧಪಟ್ಟಂಗ ಒಂದು ಸಮುದಾಯ ಭವನ ಕೂಡ ಮಾಡ್ಕೊಂಡಾರ. ಸರ್, ಇಲ್ಲಿ ಫ್ಲಾಗ್ ಹಾಸ್ಟಿಂಗ್ ಅದನ್ನೆಲ್ಲ ಯಾವಾಗ ಮಾಡ್ತೀರಿ? ಆಗಸ್ಟ್ 14 ಮಧ್ಯರಾತ್ರಿ 12 ಗಂಟೆಗೆ ಇಲ್ಲಿ ಧ್ವಜಾರೋಹಣ ಮಾಡ್ತೀವಿ. ಪ್ರತಿ ಮಧ್ಯರಾತ್ರಿನ ಸ್ವಾತಂತ್ರ್ಯ ಸಿಕ್ಕಿರೋದಲ್ಲ ನಮ್ಗೆ, ಅದಕ್ಕೋಸ್ಕರ ನಾವು ಮಧ್ಯರಾತ್ರಿ ನಾವು ಫ್ಲಾಗ್ ಹಾಸ್ಟಿಂಗ್ ಬಾರಿ ವಿಶೇಷ ಇರ್ತದಂತಲ್ಲ, ಯಾರ್ಯಾರ್ದು ಕೈಲಿ ಮಾಡಿಸ್ ಅದ ಹೆಂಗೆ? DC ಜಿಲ್ಲಾಧಿಕಾರಿಯಿಂದ ಕರೆಸ್ತೀವಿ, ತಹಶೀಲ್ದಾರು, ಉಪ ತಹಶೀಲ್ದಾರು, ಇಲ್ಲಿಂದ ಹರಿಜನರ ಕೈಲಿಂದ ಇದು ಕಸ ಗುಡ್ಸ ಅವ್ರೆಲ್ಲ ಒಟ್ಟು ಹಿಂಗೆ ಯಾರು ಶ್ರಮದಿಂದ ಯಾರು ಇರ್ತಾರ ಅವ್ರನ್ನ ಕರ್ಕೊಂಬಂದ್ ಫ್ಲಾಗ್ ಅವರೇ ಮಾಡ್ತಾರ. ಅವ್ರ ಫ್ಲಾಗ್ ಅಂದ್ರೆ ಜಾತಿ ಗೀತಿ ಏನಿಲ್ಲ, ಇದಕ್ಕೆ ಯಾವ್ದು ಅಧಿಕಾರ ಈ ಅಧಿಕಾರ ಏನು ಇರೋದಿಲ್ಲ. ಈ ತರ ಹಿಂಗೆ ಬಂದು ಕರೆದುಕೊಂಡು ಇದು ಮಾಡ್ತೀವಿ. ಇದು ಫ್ಲಾಗ್ ಹಾಸ್ಟಿಂಗ್ ಇದೆ ನೋಡ್ರಿ. ಪುಣ್ಯ ಭೂಮಿ ಇದು ಆಕ್ಚುಲಿ ಹೊಸರಿತ್ತಿ ಅಂದ್ರ. ಇಲ್ಲೈತ್ ನೋಡ್ರಿ
ಮೂರು ಜನ ವೀರರ ಫೋಟೋ ಅವರು ಗುಂಡೇಟ್ ತಿಂದಾಗ ಅವ್ರ ಪರಿಸ್ಥಿತಿ ಹೆಂಗಿತ್ತು ಅನ್ನೋದನ್ನ ಇಲ್ಲಿ ತೋರಿಸ್ತಿದ್ದಾರೆ. ವೀರಯ್ಯ ಹಿರೇಮಠ ಇವರು ನೋಡ್ರಿ, ಅವ್ರಿಗೆ ಕಾಲಿಗೆ ಚೈನ್ ಕಟ್ಟ್ಯಾರ, ಇಲ್ಲೆಲ್ಲ ಇಲ್ಲಿ ರಕ್ತದ ಕಲಿ ಹಂಗೈತಿ ನೋಡ್ರಿ. ಇದು ಅವ್ರದ್ದು, ಇದು ಮಹಾದೇವ ಮೈಲಾರ ಅವ್ರದ್ರಿ. ಇಲ್ಲಿದಾರ ನೋಡ್ರಿ, ಅವ್ರಿಗೆ ಗುಂಡೇಟ್ ಇಲ್ಲಿ ಬಿದ್ದೈತಿ, ಇದೀಗ ಬಿದ್ದಿದ್ದು. ಮತ್ತೆ ಇದು ದೇವಸ್ಥಾನದ ಹರನಾಳಿಗೆ ನಾವು ನೋಡಿದ್ವಲ್ಲ, ನೀರ್ ಹರಿದು ಬರ್ತೈತಲ್ರಿ ದೇವಸ್ಥಾನದ, ಅದು 1/4/1943 ಮತ್ತೆ ಇವರು ಮೈಲಾರ ಮಹಾದೇವ ಅವರು, ಮತ್ತೆ ಇವರು ತಿರುಕಪ್ಪ ಮಡಿವಾಳ ಅವರು, ಹುತಾತ್ಮ ತಿರುಕಪ್ಪ ಮಡಿವಾಳ ಅವರು. ಇವ್ರಿಗೆ ಗುಂಡೇಟ್ ಇಲ್ಲಿ ಬಿದ್ದೈತಿ ನೋಡ್ರಿ. ಇವ್ರು 3 ಜನ. ದೇವಸ್ಥಾನಕ್ಕೆ ಮೊನ್ನೆ ಇದನ್ನ ಪೂಜೆ ಮಾಡಿದ್ರು ಅಂತೇಳಿ ಅವ್ರು ವಿಭೂತಿ ಹಚ್ಚಿದ್ರು. ನಾವು ಸ್ವಲ್ಪ ಅಳಕಿಸಿದ್ವಿ ಮುಖ ಕಾಣ್ಲಿ ಅಂತ. ಏಪ್ರಿಲ್ 1ನೇ ತಾರೀಕನ್ನ ನಾವು ಫೂಲ್ಸ್ ಡೇ, ಏಪ್ರಿಲ್ ಫೂಲ್ ಅಂತ ಮಾಡಬಾರ್ದ್ರಿ. ನಮಗೆ ಇತಿಹಾಸದ ಪ್ರಜ್ಞೆ ಯಾಕೆ ಕೊರತೆ ಐತಿ ಅನ್ನೋದಕ್ಕೆ ಈ ದಿನಾಂಕನ ನಾವು ನೆನಪಿಟ್ಕೋಬೇಕು. ನಾವೆಲ್ಲ ಫೂಲ್ಸ್ ಡೇ ಅಂತೀವಿ, ಅದಲ್ಲ. ಏಪ್ರಿಲ್ 1ನೇ ತಾರೀಕು ನಮ್ಮ ರಾಜ್ಯದೊಳಗಡೆ ಒಂದು ದೇಶಕ್ಕಾಗಿ 3 ಯುವಕರು ಪ್ರಾಣವನ್ನು ಕೊಟ್ಟಂತಹ ವೀರ ದಿನ, ಅದು ವೀರ ಸ್ವರ್ಗವನ್ನು ಕಂಡಂತಹ ದಿನ. ಅಂತಹ ದಿನವನ್ನು ನಾವು ಶ್ರದ್ಧೆಯಿಂದ ನೆನೆಬೇಕೆ ಹೊರತು ಅವ್ನು ಯಾರೋ ಒಬ್ಬ ವೆಸ್ಟರ್ನ್ ಅವರು ಮಾಡ್ತಾರ ಅಂತ ಹೇಳ್ಬಿಟ್ಟು ನಾವು ಮಾಡೋದಲ್ರಿ. ನಮ್ಮ ಇತಿಹಾಸ ನಮ್ಗೆ ಗೊತ್ತಿರ್ಬೇಕು, ಆ ದಿನದ ಮಹತ್ವ ನಮ್ಗೆ ಗೊತ್ತಿರ್ಬೇಕು. ಏಪ್ರಿಲ್ 1 ಮೂರ್ಖರ ದಿನಾಚರಣೆ ಆತರ ನೋಡ್ಬೇಡ್ರಿ ದಯವಿಟ್ಟು. ಅದೊಂದು ವೀರತ್ವದ ದಿನ, ಅದು ವೀರ ದಿನ. ಅದು 3 ಜನ ಯುವಕರು ನಮ್ಮ ದೇಶಕ್ಕಾಗಿ ಪ್ರಾಣವನ್ನೇ ಕೊಟ್ಟಂತಹ ದಿನ ಏಪ್ರಿಲ್ 1. ಅವ್ರಿಗೆ ನಾವು ಅವ್ರಿಗೆ ಒಂದು ನಾವು ಸ್ಮಾರಕ ಇದನ್ ಮಾಡೀವ್ರಿ. ಹುತಾತ್ಮ ಮಹಾದೇವ ಮೈಲಾರ ಯುವಕ ಮಂಡಳ ಅಂತ 2000 ಇಸ್ವಿಯಾಗ 1999 ಕಟ್ಟಿದ್ದು. ಅದು ಬಹಳ ಹೆಮ್ಮೆರೆಯಾಗಿ ಬೆಳಕಂತ ನಮ್ಗೆ ಹುತಾತ್ಮ ಮಹಾದೇವ ಮೈಲಾರ ಯುವಕ ಮಂಡಳ. ಯುವಕರಿಗೆ ಅದನ್ನ ಪ್ರೇರಣೆ ಕೊಡಕ ಈ ತರ ಯಾವಾಗ ಯುವಕರಿಗೆ ಹೇಳ್ರ ಈಗ ನಾವು ಮಾಡೋಣ ಅಂತ. ಬರ್ರಿ ಸರ್ ಮಠಕ್ಕೆ. ಅವ್ರಿಗೆ ದೈವ ಒಂದು ರಕ್ಷಣೆನೇ ಇತ್ತು ಅನ್ನೋದಕ್ಕೆ ಇನ್ನೊಂದು ನಿಮ್ಗೆ ಸಾಕ್ಷಿ ತೋರಿಸ್ತೀನಿ ನಾನು. ಮೈಲಾರ ಮಹಾದೇವ ಅವರು ಮತ್ತು ಅವರ ಟೀಮಿಗೆ ಆಗಿನ ಸ್ವತಂತ್ರ ಹೋರಾಟಗಾರರಿಗೆ ಆಶ್ರಯ ನೀಡಿ ಅನ್ನ ಹಾಕಿದಂತಹ ಗುದ್ದಲೀಶ್ವರ ಮಠ ಎಲ್ಲ ಐತೆ ನೋಡ್ರಿ. ಗುದ್ದಲೀಶ್ವರ ಮಠ ಬಹಳ ಹೆಸರಿತ್ತಿದ್ದು, ಪುರಾತನವಾದಂತಹ ಮಠ ಇದು. ಗದ್ದಿಗೆ, ಇದು ಮೂಲ ಗದ್ದಿಗೆ. ಒಣ್ಣೆ ಅಜ್ಜವ್ರ, ಇವ್ರು ಒಣ್ಣೆ ಅಜ್ಜವ್ರದ್ದು 2ನೇ ಪಟ್ಟದವ್ರದ್ದು. ಮೈಲಾರ ಮಹಾದೇವ ಅವರು ಮತ್ತು ಅವರ ಸಂಘಟಿಗರು ಕೆಲವೊಂದ್ಸಾರಿ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರನ್ನ ಮುಚ್ಚಿಟ್ಟು ಅವ್ರಿಗೆ ಆಶ್ರಯನ ನೀಡ್ತಂತಹ ಮಠ ಇದು, ಗುದ್ಲಿ ಸ್ವಾಮಿ ಮಠ ಅಂತ ಹೊಸರೀತಿ ಒಳಗಡೆ ಐತಿ. ನಮಸ್ಕಾರ ಸರ. ನಮಸ್ಕಾರ, ನನ್ನ ಹೆಸರು ಗದಿಗೆ ಸ್ವಾಮಿ. ಸರ, ಈ ಮಠಕ್ಕೂ ಆಮೇಲೆ ಹುತಾತ್ಮರಾದಂತ ಮೈಲಾರ ಮಹಾದೇವ ಅವರು, ತಿರುಕಪ್ಪ ಅವರು, ವೀರಯ್ಯ ಅವ್ರಿಗೂ ಏನ್ ಸಂಬಂಧ ಸರ್? ಇಲ್ಲಿ ಇರ್ತಕ್ಕಂಥ ಸ್ವಾಮಿಗಳು ಈ ಸ್ವತಂತ್ರ ಹೋರಾಟಗಾರರಿಗೆ ಸ್ವಲ್ಪ ಸಪೋರ್ಟಿವ್ ಆಗಿದ್ರು ಅವಾಗ. ನಂತರ ಅವ್ರಿಗೇನಾರ ಸ್ವಲ್ಪ ಅವ್ರನ್ನ ಬ್ರಿಟಿಷರಿಂದ ಕಾಪಾಡೋ ಸಲುವಾಗಿ ಇಲ್ಲಿ ಈ ಮನಿ ಮುಂಚೆ ಹಳೇದಿದೆ ಇತ್ತು ಅವಾಗ ಇಲ್ಲಿ ಒಂದು ನೆಲಮನಿ ಇತ್ತು ಕೆಳಗೆ. ಆ ನೆಲಮನಿ ಒಳಗ ಅವ್ರಿಗೆ ಅವಕಾಶ ಮಾಡ್ತಿದ್ರು ಉಳ್ಕೊಳಕ. ಅವಾಗೆಲ್ಲ ಅವರು ಅಜ್ಜರ ತಾಯಿಯವರ ಅಜ್ಜಿ ಆಗ್ಲಿ ಅವ್ರಿಗೆಲ್ಲ ಅಲ್ಲೇ ಊಟ ಮಾಡಿಸೋದು. ಅವರು ಏನಾರ ಹೆಚ್ಚು ಕಮ್ಮಿ ಮತ್ತು ಹೊರಗೆ ಬಂದ್ರೆ ಹಿಡಿತಾರ ಅನ್ನೋ ಉದ್ದೇಶಕ್ಕೆ ಅವ್ರದ್ದು ಏನೋ ಬಳಸಿದ್ದು ಅಥವಾ ಊಟ ಮಾಡಿದ್ದು ಅವರ ಎಲ್ಲ ತಗೊಂಡ್ಬಂದು ಇದನ್ನ ಮಾಡ್ತಿದ್ರು. ಅದ್ರ ಬಗ್ಗೆ ಅವ್ರಿಗೆ ಭಾಳ ಒಂದು ಅಭಿಮಾನ ಇತ್ತು ಅವ್ರಿಗೆ. ಅಯ್ಯೋ ನೀವು ಸ್ವಾಮಿಗಳ ಮನೆಯವರು, ನಾವು ಊಟ ಮಾಡಿದ್ದೆಲ್ಲ ತೊಗೊಂಡು ಹೋಗಿರಲ್ಲ ಅಂತ ಭಾವನೆ ಮಾತಾಡ್ತಿದ್ರು ಅಂತ ನಾವು ಹೇಳ್ತಿದ್ರು ಅಜ್ಜರು ಅಂಥದ್ದು. ಅವಾಗೆಲ್ಲ ಅವರು ಬ್ರಿಟಿಷ್ ಎಲ್ಲ ಇದಾದ್ಮೇಲೆ ಮತ್ತೆ ಅವ್ರು ವಾಪಸ್ ಅವ್ರವ್ರ ಕಾರ್ಯಕ್ಷೇತ್ರಕ್ಕೆ ಹೋಗ್ತಿದ್ರು. ಸೊ ಈಗ ನಾ ಬಂದೇನ್ರಿ ಹಾವೇರಿಗೆ. ಹೊಸರೀತಿ ಒಳಗಡೆ ಏನು 3 ಜನ ಹುತಾತ್ಮರಾಗ್ತಾರ. ಹುತಾತ್ಮರಾದಂಥ ಮೈಲಾರಪ್ಪ ಮಹಾದೇವ ಅವರು, ಹುತಾತ್ಮರಾದಂಥ ತಿರುಕಪ್ಪ ಮಡಿವಾಳ ಅವರು, ಹುತಾತ್ಮರಾದಂಥ ವೀರಯ್ಯ ಹಿರೇಮಠ ಅವರು ಅಲ್ಲಿ ಹುತಾತ್ಮರಾದ್ಮೇಲೆ ಬ್ರಿಟಿಷರು ಏನ್ ಮಾಡ್ತಾರ, ಅವರನ್ನ ಕರ್ಕೊಂಡ್ಬಂದು ಹಾವೇರಿಯಲ್ಲಿ ಒಂದೇ ಬೆಂಕಿ ಕುಂಡದಲ್ಲಿ, ಒಂದೇ ಚಿತೆಯಲ್ಲಿ 3 ಜನನು ಬರ್ನ್ ಮಾಡ್ತಾರೆ. ಒಂದೇ ಚಿತೆ ಒಳಗಡೆ
ನಮ್ಮ ಹಿಂದೂ ಸಂಪ್ರದಾಯದೊಳಗಡೆ ಆ ಪದ್ಧತಿ ಇಲ್ಲ. ಆದ್ರೆ ಬ್ರಿಟಿಷರು ಅದನ್ನ ಮಾಡ್ತಾರ, 3 ಜನನು ಒಂದೇ ಚಿತೆ ಒಳಗಡೆ ಅಂತಿಮ ಸಂಸ್ಕಾರವನ್ನ ಮಾಡ್ತಾರ. ಅವಾಗ ಏನಾಗಿರ್ತೈತಿ, ಈ ಜಾಗಕ್ಕೆ ಅವ್ರಿಗೆ ಯಾರಿಗೂ ಅಲಾವ್ ಇರಂಗಿಲ್ರಿ, ಪಬ್ಲಿಕ್ ಯಾರು ಕೂಡ ಬರೋಂಗಿರಂಗಿಲ್ಲ, ಅಷ್ಟೊಂದು ಕಟ್ಟುನಿಟ್ಟಿನ ವ್ಯವಸ್ಥೆ ಇರ್ತೈತಿ. ಹಿಂಗಾಗಿ ಅವರ ಫ್ಯಾಮಿಲಿ ಅವರಾಗಲಿ ಮತ್ತೊಬ್ಬರಾಗಲಿ ಯಾರೂ ಕೂಡ ಆ ಅಂತಿಮ ಸಂಸ್ಕಾರದೊಳಗಡೆ ಭಾಗಿಯಾಗಿರೋದಿಲ್ಲ. ಈಗ ನಾ ಬಂದಿನಿ ಹಾವೇರಿಯಲ್ಲಿ ಅವರನ್ನ ಅಂತಿಮ ಸಂಸ್ಕಾರ ಮಾಡಿದಂತಹ ವೀರ ಸೌಧ ಅಥವಾ ವೀರಭೂಮಿಗೆ. ಇಲ್ಲಿ ಅದಾರ ನೋಡ್ರಿ, ಹುತಾತ್ಮ ಮೈಲಾರ್ ಮಹಾದೇವಪ್ಪ ಅವರ ಮೂಲ ಫೋಟೋ ಮತ್ತು ಅವರ ಧರ್ಮಪತ್ನಿ ಸಿದ್ದಮ್ಮ ಅವರು ಇಲ್ಲಿದಾರ. ಅಲ್ಲಿ ಆಶ್ರಮ ಐತ್ರಿ. ಸೊ ವೀರಭೂಮಿ ಒಳಗಡೆ ಬಂದ್ರೆ ನಮಗ 2 ಸಮಾಧಿ ಸಿಗ್ತಾವ, ಬಲಗಡೆ ಎಡಗಡೆ. ಇದು 3 ಜನರದು, ತಿರುಕಪ್ಪ ಮಡಿವಾಳರು, ಮಹಾದೇವಪ್ಪ ಮೈಲಾರು ಮತ್ತೆ ವೀರಯ್ಯ ಹಿರೇಮಠ ಅವರ 3 ಜನರ ಬರ್ನ್ ಮಾಡಿದಂತ ಅಂತಿಮ ಸಂಸ್ಕಾರ ಮಾಡಿದಂಥದ್ದು ಒಂದೇ ಸ್ಥಳ ಇಲ್ಲಿರ್ತಕ್ಕಂಥದ್ದು. ಪಕ್ಕದಾಗ ಇಲ್ಲ ಐತಲ್ರಿ, ಇದು ಮೈಲಾರ ಮಹಾದೇವರ ಅವರ ಧರ್ಮಪತ್ನಿ ಸಿದ್ದಮ್ಮ ಅವರ ಸಮಾಧಿ ಇಲ್ಲಿ ಮಾಡ್ಯಾರ. ಸೊ ಸಿದ್ದಮ್ಮ ಅವರು 1997ರಾಗ ಲಿಂಗೈಕ್ಯರಾಗ್ತಾರ. ದಿನ ಹಚ್ತೀರಿ ನಿಂಗ? ಸರ್ ಎಷ್ಟೊತ್ತು ಹಚ್ತೀರಿ? ಬೆಳಿಗ್ಗೆ ಬಂದು ಪೂಜೆ ಇದು ಮಾಡೇ ಮುಗಿತದೆ ಸರ್. ಪೂಜೆ ಮಾಡ್ಕೊಂಡು ವರ್ಷದ ಪೂಜೆ ಮಾಡ್ಕೊಂಡ ಮುಗಿತದೆ ಸರ್. ಆಫೀಸ್ಗೆ ಹೋಗ್ತೇವ್ರಿ, ಏನ್ ಕೆಲಸ ಇದ್ರೆ ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ತೇವೆ. ನೋಡ್ರಿ, ಇದೊಂದು ವೀರಭೂಮಿ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣನೇ ತ್ಯಾಗ ಮಾಡಿದ್ದಾರೆ. ಆಸ್ ಯೂಶುವಲ್ ಏನು ಸಮಿತಿಯಿಂದ ಕಾವಲುಗಾರನ ಇಟ್ಟಾರ, ಅವರು ಅವ್ರ ಸಾಮರ್ಥ್ಯವನ್ನ ಮೀರಿ ರಕ್ಷಣೆ ಅಂತೂ ಮಾಡ್ಯಾರ. ಬಟ್ ಎಲ್ಲಾ ಟೈಮ್ನೊಳಗೂ ಕಾವಲುಗಾರರ ಇದನ್ನ ಕಾಯ್ಬೇಕು ಅಂತ ಏನಿಲ್ಲ. ಮನುಷ್ಯತ್ವವನ್ನ ತಿಳ್ಕೊಂಡಿರ್ಬೇಕು. ಇದನ್ನ ಕಾವಲುಗಾರರು ಕಾಯುವಂತ ಸ್ಥಳ ಇದಲ್ವೇ ಅಲ್ಲ, ಮನುಷ್ಯರೇ ಇದನ್ನ ಕಾಯ್ಬೇಕು. ದುರದೃಷ್ಟವಶಾತ್ ಯಾ ನಮೂನಿ ಇದನ್ನ ಮಾಡ್ಯಾರ ಅಂದ್ರ ಇದನ್ನ ಅಡ್ಡೆ ಮಾಡ್ಕೊಂಡಾರ, ಬಾರು ಅನ್ನೋ ತರ ಮಾಡ್ಕೊಂಡಾರ. ಯಾರು ಇಲ್ದಾಗ ಮಧ್ಯರಾತ್ರಿ ಬಂದು ಇಲ್ಲೇ ಕುಡಿದು ಹೋಗ್ತಾರಂತ. ಅದಕ್ಕೆ ಸಾಕ್ಷಿನೇ ಇಲ್ಲ ಐತಿ. ಪಾರ್ಟಿ ಮಾಡೋ ಜಾಗ ಏನ್ರಿ ಇದು? ಇಲ್ಲಿ ನೋಡ್ರಿ, ಆಲ್ಕೋಹಾಲ್ ಎಲ್ಲ ಚೆಲ್ಲಾರ ಇಲ್ಲಿ. ಆಲ್ಕೋಹಾಲ್ ಬಾಟ್ಲು ಮತ್ತೆ ಇದು ಬಿಯರ್ ಬಾಟ್ಲು, ಇವೆಲ್ಲ ಸ್ನಾಕ್ಸ್ ಐಟಮ್ಸ್. ನಮಗ ಸ್ವಾತಂತ್ರ್ಯ, ನಮ್ಮ ಪೀಳಿಗೆ ಚೆನ್ನಾಗಿರ್ಲಿ, ನಮಗ್ ಸ್ವಾತಂತ್ರ್ಯ ಸಿಗಲಿ ಅಂತ ಹೇಳಿ ಆ 3 ಜನ ತಮ್ಮ ಪ್ರಾಣನೇ ತ್ಯಾಗ ಮಾಡ್ಯಾರ. ಅವರನ್ನ ಏನು ಧರ್ಮಾತೀತವಾಗಿ ಇಲ್ಲಿ ಅಂತಿಮ ಸಂಸ್ಕಾರ ಮಾಡ್ಯಾರ. ಅಂತಹ ಪುಣ್ಯರು ಅಂತಿಮ ಸಂಸ್ಕಾರಗೊಂಡಂತಹ ವೀರಭೂಮಿ ಒಳಗಡೆ ಇಂಥ ಹಲಕಟ್ಟು ಕೆಲಸ ಮಾಡೋದೇನೈತಲ್ಲ, ನಾಚಿಕೆಗೇಡಿನ ಕೆಲಸ ರೀ. ಈ ಹುತಾತ್ಮರ ಮೆಮೋರಿಯಲ್ ಏನೈತಲ್ರಿ, ಇದು ಹಾವೇರಿಯಿಂದ ಬೆಂಗಳೂರಿಗೆ ಹೋಗೋ ಬೈಪಾಸ್ ರೋಡ್ ನಾಗ ಬರ್ತೈತಿ. ಅಂದಾಜು 1 ಕಿಲೋಮೀಟರ್ ಆಕೈತಿ. ಬೆಳಗ್ಗೆ 10:30 5 ಗಂಟೆ ತನಕ ಓಪನ್ ಇರ್ತೈತಿ ಅಂತ ಇಲ್ಲೊಬ್ರು ಸೆಕ್ಯೂರಿಟಿ ಇರ್ತಾರ, ಅವ್ರು ಓಪನ್ ಮಾಡ್ತಾರ. ಯಾವಾಗ್ಲೂ ಸಾಯಂಕಾಲ ಓಪನ್ ಇರ್ತೈತಿ. ಇಷ್ಟಾಯ್ತು ನೋಡ್ರಿ ಮೈಲಾರ್ ಮಹಾದೇವ ಅವರ ಒಂದು ಸ್ವಾತಂತ್ರ್ಯ ಹೋರಾಟದ ಕತೆ. ಅವ್ರ ಊರು ಮೋಟೆಬೆನ್ನೂರು, ಅವರ ಸಂಬಂಧಿಕರು ಮತ್ತು ಅವ್ರ ಮೋಟೆಬೆನ್ನೂರು ಊರನ್ನ ನಾನು ಇನ್ನೊಂದು ವಿಡಿಯೋದಾಗ ನಿಮ್ಗೆ ತೋರ್ಸಕ್ ಪ್ರಯತ್ನ ಮಾಡ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಮೈಲಾರ್ ಮಹಾದೇವ, ಜೈ ತಿರುಕಪ್ಪ ಮಡಿವಾಳರ್, ಜೈ ವೀರಯ್ಯ ಹಿರೇಮಠ್, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.